ಸರ್ ಎಲ್ಲರಿಗೂ ನಮಸ್ಕಾರ. ಪ್ರೊಡ್ಯೂಸರ್ ಸರು ಅವ್ರ ಪರವಾಗಿ ನಾನು ಮಾತಾಡ್ತೀನಿ. ಅವ್ರಿಗೆ ಏನೇ ಪ್ರಶ್ನೆ ಕೇಳಿದ್ರು. ಮೊದಲನೇದಾಗಿ ನನ್ನ ಹೆಸರು ಪ್ರಶಾಂತ್ ML ಅಂತ, ಮೈಸೂರು, ಮೂಲತಃ ಮೈಸೂರು. ಅವನು ಒಂದು IT ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇನ್ನೂ ಸಹ ಕೆಲಸ ಮಾಡ್ತಾನೆ ಇದ್ದೀನಿ. ಬಿಡುವಿನ ವೇಳೆಯಲ್ಲಿ ಕತೆ ಬರೆಯೋದು, ಶಾರ್ಟ್ ಫಿಲ್ಮ್ಸ್ ಮಾಡೋಕ್ಕೆ ಟ್ರೈ ಮಾಡೋದು, ಸ್ನೇಹಿತರನ್ನ ಹಾಕೊಂಡು ಶಾರ್ಟ್ ಫಿಲ್ಮ್ಸ್ ಮಾಡೋದು, ಇದು ನನ್ನ ಹವ್ಯಾಸ. ಆ ಹವ್ಯಾಸಕ್ಕೆ ನನ್ನ ಸ್ನೇಹಿತರಾದ ಶಿವಕುಮಾರ್ ಅವರು ಸಾಥ್ ಕೊಟ್ಟರು. ಈ ಸಿನಿಮಾ ಹೇಗಾಯಿತು, ಈ ಚಿತ್ರದ ಟೈಟಲ್ ಏನು ಅನ್ನೋದು ನಾನು ನಿಮಗೆ ಹೇಳ್ತೀನಿ ಮೊದಲು, ಆಮೇಲೆ ನೀವು ನನಗೆ ಪ್ರಶ್ನೆ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಹವ್ಯಾಸನ ಒಂಥರ ಹುಚ್ಚಾಗಿ ಕನ್ವರ್ಟ್ ಮಾಡಿಕೊಂಡೆ. ಯಾಕಂದರೆ ನಾವು ಯಾಕೆ ಒಂದು ಸಿನಿಮಾ ಮಾಡಬಾರ್ದು, ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಥರ ನಿಮಗೆ ನಾಲೆಡ್ಜ್ ಸಿಗುತ್ತೆ, ಕೋರ್ಸಸ್ ಸಿಗುತ್ತೆ, ನಾಲೆಡ್ಜ್ ಸಿಗುತ್ತೆ. ಅದರಿಂದ ಕಲಿಯೋಕ್ಕೆ ಶುರು ಮಾಡಿದ್ವಿ. ಸಣ್ಣದಾಗಿ ಕತೆ ಬರೆಯೋದು, ಫ್ರೆಂಡ್ಸ್ ಜೊತೆ ಹೇಳೋದು, ಹೇಗಿದೆ, ಏನು ಮಾಡ್ಬೋದು ಅಂತ ತಿಳ್ಕೊಂಡು ಹಾಗೆ ಮಾಡ್ತಾ ಮಾಡ್ತಾ ಒಂದು ಸಣ್ಣ ಕತೆ ಕ್ರಿಯೇಟ್ ಮಾಡಿದ್ವಿ. ಇದನ್ನು ಶಾರ್ಟ್ ಫಿಲಮ್ ಮಾಡೋಣ ಅಂತ. ಕೆಲವರು ಹೇಳಿದ್ರು ಇದನ್ನ ಫಿಲಮೇ ಮಾಡ್ಬೋದಲ್ಲ. ಸೊ ಸಿನಿಮಾ ಮಾಡೋದಕ್ಕೆ ಏನೇನು ಮಾಡಬೇಕು, ಚಿತ್ರಕಥೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಒಂದು 3-4-5 ಮಂತ್ಸಲ್ಲಿ ಎಲ್ಲ ರೆಡಿ ಆಯಿತು. ಮುಖ್ಯವಾಗಿ ನಿರ್ಮಾಪಕರು ಬೇಕು ನಮಗೆ. ಅದರ ಕನ್ನಡದಲ್ಲಿ ನಿರ್ಮಾಪಕರ ಸಂಖ್ಯೆ ಕಮ್ಮಿ ಇದೆ, ಸಂಸ್ಥೆಗಳು ಕಮ್ಮಿ ಇದೆ. ಸೊ ಈ ಥರ ಹುಡುಕ್ತಾ ಇರುವಾಗ ಶಿವಕುಮಾರ್ ಅವರ, ನಮ್ಮ ಸ್ನೇಹಿತರಾದ ಶಿವಕುಮಾರ್ ಅವ್ರ ಮನೆಗೆ ಒಬ್ಬರು ಬಾಡಿಗೆಗೆ ಬರ್ತಾರೆ. ಅದು ವಿಲ್ಸನ್ ಅಂತ. ಅವರು ಸ್ಟಿಲ್ ಫೋಟೋಗ್ರಾಫರ್. ಸೊ ಅವ್ರನ್ನ ನಾವು ಪರಿಚಯ ಮಾಡ್ಕೊಂಡ್ವಿ. ಈ ಥರ ಒಂದು ಕತೆ ಇದೆ ನೋಡಿ, ಹೆಲ್ಪ್ ಮಾಡ್ತೀರಾ, ಏನು ಮಾಡ್ಬೋದು ಅಂತ. ಸೊ ಶಿವಕುಮಾರ್ ಅವ್ರು ಏನು ಮಾಡಿದ್ರು, ಅವ್ರಿಗೆ ಕತೆ ಹೇಳಿದ್ರು. ಮೊದಲು ಕತೆ ಹೇಳಿದ್ಮೇಲೆ ನನ್ನ ಕರೆದ್ರು, ನೀವು ಒಂದ್ಸರಿ ಹೇಳಿ ನೋಡೋಣ, ಮಾತಾಡೋಣ. ಅವ್ರಿಗೆ ಕತೆ ಇಷ್ಟ ಆಯಿತು. ಅದಾದ ನಂತರ ನಾವು ಅವರ ಒಂದು ಸಹಾಯದಿಂದ ನಿರ್ಮಾಪಕರನ್ನು ಹುಡುಕ್ತಾ ಹೋದಾಗ ನಮಗೆ ಸಿಕ್ಕಿದ್ದು ಜೋಸೆಫ್ ಸರ್. ಅವ್ರು ಯಾವ ಥರ ಅಂದರೆ, ನೀವು ಕತೆ ಹೇಳಲೇಬೇಡಿ, ನನಗೆ ಕತೆ ಮುಖ್ಯ ಅಲ್ಲ, ನೀವು ಏನು ಕೆಲಸ ಮಾಡಿ ತೋರಿಸ್ತೀರ ಅದು ಮುಖ್ಯ, ನೀವು ಸಿನಿಮಾ ಮಾಡಿ ಅಂತ ಶುರು ಮಾಡಿಸಿದ್ರು. ಇದುವರೆಗೂ ಅವರು ಕತೆ, ನಾನು ಸಿನಿಮಾ ತೋರಿಸೋ ತನಕ ಅವ್ರಿಗೆ ಕತೆನೇ ಗೊತ್ತಿಲ್ಲ. ನಾನೊಬ್ಬ IT ಸಂಸ್ಥೆ ಉದ್ಯೋಗಿ ಅಷ್ಟೇ ಗೊತ್ತಿರೋದು ಅವ್ರಿಗೆ. ನೀನು ಸಿನಿಮಾನೇ ಮಾಡಿಲ್ವಲ್ಲಪ್ಪ, ನೀನು ಹೆಂಗೆ ಮಾಡ್ತೀಯ, ಭಯ ಇರುತ್ತೆ, ಅವೆಲ್ಲ ಏನೂ ಹೇಳಿಲ್ಲ ಅವರು. ನಾನು ಮಾಡ್ತೀನಿ, ನೀನು ಕ್ಲೀನಾಗಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಸೊ ಅವರ ಸಹಾಯ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ಮುಖ್ಯವಾಗಿ ನಾವು ಮೊದಲೇನು ಅನ್ಕೋತಿದ್ವಿ, ಚಿಕ್ಕದ್ರಲ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿದಾಗ ಓ ಹೀರೋನೇ ಮೇಯ್ನಪ್ಪ. ಅದಾದ್ಮೇಲೆ ಉಪೇಂದ್ರ ಅವ್ರ ಸಿನಿಮಾ ನೋಡಿದಾಗ, ಪುಟ್ಟಣ್ಣ ಕಣಗಾಲ್ ಅವ್ರ ಸಿನಿಮಾ ನೋಡಿದಾಗ ಓ ನಿರ್ದೇಶಕನೇ ಮೇಯ್ನು. ಹಿಂಗೆ ಒಂದೊಂದು ನಮಗೆ ಬುದ್ಧಿ ಬೆಳೀತಾ ನಾವೇನು ಅನ್ಕೋತೀವಿ, ಇವನ್ ಮುಖ್ಯ, ಅವನ್ ಮುಖ್ಯ ಅಂತ. ಆದರೆ ಮುಖ್ಯವಾಗಿ ಒಬ್ಬ ನಿರ್ಮಾಪಕ, ಅವನು ದುಡ್ಡು ಹಾಕಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಅಂಥ ಒಳ್ಳೆ ವ್ಯಕ್ತಿ ಇವರು. ಈಗ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ. ಮುಂದಿನ ತಿಂಗಳು ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾವು ಈ ಸಿನಿಮಾನ 17 ದಿನದಲ್ಲಿ ಮಾಡಿದ್ದೀವಿ ಸರ್. 14 ದಿನ ಕೇರಳದಲ್ಲಿ ಶೂಟಿಂಗ್ ಮಾಡಿದ್ವಿ. ಅಮ್ಮಚ್ಚಿ ಕೊಟಾರಂ ಅಂತ ಒಂದು ಸಮ್ಮರ್ ಪ್ಯಾಲೇಸ್ ಇದೆ, ಒಬ್ಬ ರಾಜಂದು, ಇಡುಕಿ ಜಿಲ್ಲೆಯಲ್ಲಿದೆ ಅದು. ಅಲ್ಲಿ 14 ದಿನ ಶೂಟಿಂಗ್ ಮಾಡಿದ್ವಿ. ಇನ್ನು 3 ದಿನ ಮೈಸೂರು ಸುತ್ತಮುತ್ತ ಬಲುಮರಿ ಅಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ನಮಗೆ ಜೊತೆಯಾಗಿ ನಿಂತಿದ್ದು ಇನ್ನೊಂದು ಸಹ ಕಲಾವಿದರು ಮತ್ತು ಕಲಾವಿದರು, ತಂತ್ರಜ್ಞರು ಎಲ್ಲರೂ 24 ಅವರ್ಸ್ ಕೆಲಸ ಮಾಡಿದ್ದಾರೆ. ನಮ್ದೆಲ್ಲ ನೈಟಲ್ಲಿ ಶೂಟಿಂಗು ಸರ್. ಒಂದು ಸಲ ಒಂದು ಮೇಕಪ್ ಆಗ್ತು ಅಂದರೆ ಆ ಮೇಕಪ್ ತೆಗಿಯೋ ತನಕ ಕಂಟಿನ್ಯೂಟಿ ಬೇಕು ಅಂತ 24 ಅವರ್ಸ್ ಮೇಲೆ ಕೆಲಸ ಮಾಡಿದ್ದೀವಿ. ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಒಬ್ಬ ಹೊಸ ವ್ಯಕ್ತಿಗೆ, ಅದು ಇಂಡಸ್ಟ್ರಿಯಲ್ಲಿ ಇಲ್ಲದೆ ವರ್ಕೇ ಮಾಡಿಲ್ದಿರೋನಿಗೆ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ನನ್ನ ಪುಣ್ಯ ಅಂತ ಅನ್ಕೋಬೋದು. ಅಷ್ಟು ಸಪೋರ್ಟ್ ಸಿಕ್ಕಿದೆ, ಅದಕ್ಕೆ ನಾನು ಎಲ್ಲರಿಗೂ ಚಿರಋಣಿ. ಇನ್ನೊಂದು ಏನು ಹೇಳ್ಬೇಕು ಅಂದರೆ, ಫೆಬ್ರವರಿ 30, ಅಂದರೆ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು, 30ನೇ ತಾರೀಕು ಇಲ್ವಲ್ಲಪ್ಪ ಫೆಬ್ರವರಿಲಿ ಅಂತ. ಅದೇ ಸಿನಿಮಾ ನಾವು ಏನೇ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆ ಒಂದು ದಿನಾಂಕ ಬರುತ್ತೆ ನಮ್ಮ ಲೈಫಲ್ಲಿ, ಪ್ರತಿಯೊಬ್ಬರಿಗೂ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಕೋವಿಡ್ ಬಂದಾಗ ಎಲ್ಲರೂ ಮನೆಯಲ್ಲೇ ಇರ್ತೀವಿ, ಯಾರು ಹೊರಗಡೆ ಹೋಗೋಂಗಿಲ್ಲ ಅನ್ನೋದು ನಮ್ಗೆ ಯಾರಿಗಾರು ಅರಿವಿಗಿತ್ತ, ಈ ಥರ ಒಂದು ದಿನ ಬರುತ್ತೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ. ಸೊ ಅದೇ ಥರ ಪ್ರತಿಯೊಬ್ಬರ ಜೀವನದಲ್ಲೂ ಫೆಬ್ರವರಿ 30 ಅನ್ನೋದು ಒಂದು ದಿನ ಬರುತ್ತೆ. ಇಟ್ಸ್ ಎ ಜಡ್ಜ್ಮೆಂಟ್ ಡೇ ಅಂತ ನನ್ನ ಒಂದು ಅನಿಸಿಕೆಯಲ್ಲಿ ನಾನು ಬರೆದಂಥ ಕಥೆ ಇದು. ಸೊ ಇದು ಭಾಗ 1 ಅಂತ ಮಾಡಿದ್ವಿ ಸರ್. ಭಾಗ 1 ಅಂತ ಮಾಡಿದ್ದೀವಿ. ಇದರ ಒಂದು ಯಶಸ್ಸು ನಿಮ್ಮ ಕೈಲಿದೆ. ನಿಮ್ಮ ಪ್ರಚಾರ ಮುಖ್ಯ. ಜನಗಳು ಥಿಯೇಟ್ರಿಗೆ ಬಂದು ನೋಡಬೇಕು ಸಿನಿಮಾನ. ಅವ್ರು ಸಪೋರ್ಟ್ ಮಾಡಿದ್ರೆ ಹಿಂಗೆ ಹೆಚ್ಚೆಚ್ಚು ಸಿನಿಮಾಗಳು ಮಾಡೋದಕ್ಕೆ ನಮ್ಮಂಥ ಈ ಥರ ಜೋಸೆಫ್ ಬೇಬಿಗಳು ಇನ್ನೂ 100 ಜನ ಬರ್ತಾರೆ. ಈ ಥರ ಪ್ರೊಡ್ಯೂಸರ್ಗಳು ಸಿಕ್ಕಿದ್ರೆ ಇಂಡಸ್ಟ್ರಿ ಇನ್ನೂ ಬೆಳೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.
ಸರ್ ಜನಕ್ಕೆ ನೀವು ಎಷ್ಟೇ ಭಯ ಇದ್ರು ಕಣ್ಣು ಮುಚ್ಕೊಂಡವರು ಹಾರರ್ ಫಿಲಮ್ ನೋಡ್ತಾರೆ, ಆ ಥ್ರಿಲ್ ಇಷ್ಟಪಡ್ತಾರೆ. ಆ ಒಂದು ಥ್ರಿಲ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಪ್ರತಿಯೊಂದು ನಿರ್ದೇಶಕನು, ಒಬ್ಬ ಕಥೆಗಾರನು, ಈಗ ನಮ್ಮ ಅಜ್ಜಿಗಳು ಹೇಳ್ತಿದ್ರಲ್ಲ, ಪ್ರತಿಯೊಬ್ಬರ ಮನೇಲೂ ಅಜ್ಜಿದಿರಿರ್ತಾರೆ, ಅಲ್ಲಿ ಹಂಗಾಯ್ತು ಇಲ್ಲಿ ಹಿಂಗಾಯ್ತು, ಆದ್ರೂ ನಾವು ಕೇಳೋಕೆ ಇಷ್ಟಪಡ್ತೀವಿ ಸಿನಿಮಾನ. ಥ್ರಿಲ್ ಇರುತ್ತೆ ಹಾರರ್ ಎಲಿಮೆಂಟಲ್ಲಿ ಅನ್ನೋದೊಂದು. ಮತ್ತು ನಾವು ಜನರಲ್ ಆಗಿ ಎಲ್ಲರೂ ಮೋಹಿನಿ ತೋರಿಸ್ಬಿಡ್ತಾರೆ, ಒಂದು ಬಿಳಿ ಸೀರೆ ಹಾಕ್ಕೊಂಡಿರೋದು. ಈ ಸಿನಿಮಾದಲ್ಲಿ ಏನು ಅಂದರೆ ನಮ್ಮ ಒಳಗಿರೋ ಅರಿಷಡ್ವರ್ಗಗಳೇ ಮೇಯ್ನು ಅನ್ನೋದನ್ನ ನಾನು ತೋರಿಸಿದ್ದೀನಿ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳು. ಅದರಿಂದ ಮನುಷ್ಯ ಯಾವ ಥರ ವಿಲನ್ ಆಗ್ತಾನೆ, ಅವನು ಯಾವ ಥರ ವಿಲನ್ ಆಗ್ತಾನೆ ಅನ್ನೋದನ್ನ ಈ ಹಾರರ್ ಎಲಿಮೆಂಟಲ್ಲಿ ಇದೆ ಸರ್. ಹಾಂ ಸರ್. ಸರ್ ಇದು ಟ್ರಂಕ್ ಅನ್ನೋದಕ್ಕಿಂತ ಇದರೊಳಗೆ ಒಂದು ಅಮಾನುಷ ಶಕ್ತಿ ಇರುತ್ತೆ, ಅದು ನಿಮ್ಮ ಜೊತೆ ಹೇಗೆ ಆಟ ಆಡುತ್ತೆ ಅನ್ನೋದು ಸರ್, ಅಷ್ಟೇ. ಸರ್ ಜಡ್ಜ್ಮೆಂಟ್ ಡೇ ವ್ಯಾಖ್ಯಾನ ಅಂದರೆ ನಮ್ಮ ಕರ್ಮಗಳು ಯಾವಾಗ ನಮಗೆ ಅದು ಫಲ ಕೊಡೋಕ್ಕೆ ಶುರು ಮಾಡುತ್ತೋ, ಅದು ನಮಗೆ ಯಾವ ವ್ಯತಿರಿಕ್ತವಾಗಿ ಏನು ಹೇಳ್ತೀರಾ ಇಂಪ್ಯಾಕ್ಟ್ ಮಾಡುತ್ತೋ, ಅವತ್ತು ನಮ್ಮ ಕೈಯಲ್ಲಿ ನಾವು ಏನು ಮಾಡೋಕ್ಕಾಗದೆ ನಾವು ಸರೆಂಡರ್ ಆಗ್ತೀವಲ್ಲ, ದಟ್ ಈಸ್ ದ ಜಡ್ಜ್ಮೆಂಟ್ ಡೇ ಅಂತ ನನ್ನ ಒಂದು ಅನಿಸಿಕೆ ಸರ್. ಸರ್ ನಿರ್ಮಾಪಕರು ಜೋಸೆಫ್ ಬೇಬಿ ಅಂತ, ಇವರು ಕೊಯಂಬತ್ತೂರು ಅವರು ಸರ್. ಅವರು ಇದು ಸಂಸ್ಥೆಗಳಿದೆ, ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ, ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದ್ದಾರೆ. ಮತ್ತು ಫಾರ್ಮರ್ ಸಹ, ಮತ್ತು ವ್ಯವಸಾಯ ಮತ್ತು ತರಕಾರಿಗಳನ್ನ ಇದು ಮಾಡೋದು, ಸೇಲ್ ಮಾಡೋದು ಎಲ್ಲ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್. ಇದು ಸರ್ ತಮಿಳ್ ಸಿನಿಮಾಗಳು ಮಾಡಿದ್ದಾರೆ ಸರ್, 3 ತಮಿಳ್ ಸಿನಿಮಾಗಳನ್ನ ಮಾಡಿದ್ದಾರೆ. ಅವರು ಆ್ಯಕ್ಟಿಂಗು ಮಾಡಿ ಒಂದು ಸಿನಿಮಾ ಮಾಡಿದ್ದಾರೆ, ಕಕ್ಕನ್ ಅಂತ ಒಂದು ಸಿನಿಮಾ. ತಮಿಳಲ್ಲಿ ಒಬ್ಬರು ಪ್ಯೂರ್ ಪೊಲಿಟಿಕಲ್ ಗಾಯ್ ಅವರು, ಅವ್ರ ಬಗ್ಗೆ ಅವ್ರ ಬಯೋಪಿಕ್ನ ಇವರೇ ಬರೆದು ಇವರೇ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್. ಸಬ್ಜೆಕ್ಟ್ ಹೇಳಿದ್ವಿ ಅವ್ರಿಗೆ ನಾವು, ಹಾರರ್ ಸಿನಿಮಾ ಅಂತ. ಅವ್ರೇನು ಕಥೆ ಏನು ಕೇಳಲಿಲ್ಲ ನಮಗೆ. ಅವ್ರೇನಂದ್ರೆ ಆಯಿತು ಚಾನ್ಸ್ ಕೊಡ್ತೀನಿ, ಮಾಡಿ ಕ್ಲೀನಾಗಿ ಮಾಡಿ ಅಂತ ಹೇಳಿದ್ರು ಅಷ್ಟೇ. ಸಬ್ಜೆಕ್ಟ್ ಅವ್ರೇನು ಕೇಳಲಿಲ್ಲ ಸರ್. ಸರ್ ಮುಂದಿನ ತಿಂಗಳು ಅಂತ ಅಂದ್ಕೊಂಡಿದ್ವಿ ಸರ್. ಸರ್ ಡಿಸ್ಟ್ರಿಬ್ಯೂಟ್ರು ಶುಕ್ಲಂ ಭಾರದ್ರಂ ಅಂತ, ಸಿನಿ ಕ್ರಿಯೇಷನ್ಸ್. ಥ್ಯಾಂಕ್ ಯು ಸರ್. ಸೆನ್ಸಾರು ಇವತ್ತು ಆಗಬೇಕು ಸರ್, ಆಗಿದೆ, ಅದು ರಿಪೋರ್ಟ್ ಬರುತ್ತೆ ಸರ್. ಹಾಂ ಹಾಂ ಸರ್. ಸರ್ ಅದೇ ಅದು ಸಿನಿಮಾ ನೋಡೋ ತನಕ ನಾನು ಹೇಳೋಕ್ಕಾಗಲ್ಲ ಸರ್. ಅದೊಂದು ಕ್ಯೂರಿಯಾಸಿಟಿ ಇರಬೇಕಲ್ಲ ಸರ್. ಫೆಬ್ರವರಿ 30 ಅಂದರೆ ಏನು ಅಂತ ಅವ್ರು ತಿಳ್ಕೊಳಕ್ಕೆ ಬಂದರೆ ಒಂದು ಚೆನ್ನಾಗಿರುತ್ತೆ ಅಂತ. ಹೌದು ಸರ್, ಆ ಒಂದು ಇದ್ರ ಮೇಲೇ. ಮತ್ತು ನನ್ನ ಉದ್ದೇಶ ಏನಿತ್ತು ಅಂದರೆ ಸರ್, ಡೇಟ್ ಎಲ್ಲ ನಾವೇ ಅಲ್ವ ಸರ್ ಮಾಡಿರೋದು, ಮನುಷ್ಯ ಕ್ರಿಯೇಟ್ ಮಾಡಿರೋದು ಕ್ಯಾಲೆಂಡರ್. ಸೊ ಒಂದಿನ ಎಕ್ಸ್ಟ್ರಾ ಬಂತು ಅಂದರೆ ನೀವು ಫೆಬ್ರವರಿ 30ನ ಆ್ಯಡ್ ಮಾಡ್ಬೋದು ಲೀಪ್ ಇಯರಲ್ಲಿ. ಸೊ ಅದು ಮನುಷ್ಯನ ಕೈಲಿ ಏನೂ ಇಲ್ಲ, ದೇವ್ರ ಕೈಲಿ ಇರೋದು ಸರ್. ಲೀಪ್ ಇಯರಲ್ಲಿ ಫೆಬ್ರವರಿ 29 ಇದೆ, ಮುಂದೆ ಫೆಬ್ರವರಿ 30 ಬಂದರೂ ಬರ್ಬೋದು ಸರ್, ಹೇಳೋಕ್ಕಾಗಲ್ಲ. ಹೌದು ಸರ್, ಹೌದು ಸರ್. ಮಿನಿಮಮ್ ಬಡ್ಜೆಟ್ ಅಂದರೆ 1 CR ಒಳಗೆ ಆಗಿದೆ ಸರ್ ಎಲ್ಲ ಸರಿ. ಸರ್ ಇಡೀ ಸಿನಿಮಾ ಅಲ್ಲೇ ನಡೆಯುತ್ತೆ ಸರ್, ಅಲ್ಲೇ ನಡೆಯುತ್ತೆ. ಮೈಸೂರಲ್ಲಿ ಶುರು ಆಗಿ ಅಲ್ಲಿ ಎಂಡಾಗುತ್ತೆ ಸರ್. ಹಾಂ ಸರ್ ಆಗಿದೆ. ಮಲಯಾಳಂ ಸಿನಿಮಾಗಳು ಸುಮಾರು ಆಗಿದೆ, ಮೋಹನ್ ಲಾಲ್ ಸಿನಿಮಾಗಳೆಲ್ಲ ಅಲ್ಲೇ ಆಗಿದೆ ಸರ್. ಸರ್ ಕನ್ನಡನೇ. ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ಕ್ಷಮಿಸಿ. ಎಲ್ಲ ಕಲಾವಿದರು ಕನ್ನಡದವರೇ, ಕನ್ನಡ ಸಿನಿಮಾ ಅಂತಲೇ ಮಾಡಿರೋದು. ಕನ್ನಡದ ನಿರ್ದೇಶಕರು ಮಾತ್ರ ಕನ್ನಡದವರು, ಟೆಕ್ನಿಷಿಯನ್ಸ್ ಎಲ್ಲ ಬಂದು ಕೇರಳದವರು ಸರ್. ನಿರ್ದೇಶನ ತಂಡ ಕನ್ನಡದ್ದೇ ಸರ್. ಸದ್ಯಕ್ಕೆ ಇನ್ನೂ ಅದು ಏನು ಮಾಡಿಲ್ಲ, ಕನ್ನಡ ಫಸ್ಟ್ ಬಿಡ್ತಾ ಇದ್ದೀವಿ ಸರ್. ಸರ್ 5 ಜನ ಮೇನ್ ಕ್ಯಾರೆಕ್ಟ್ರು, ಇನ್ನು ಸಣ್ಣ ಪುಟ್ಟದು ಬರುತ್ತೆ ಸರ್, ಸಪೋರ್ಟಿಂಗ್ ರೋಲ್ಸ್ ಬರುತ್ತೆ. ಸರ್ ಸಿನಿಮಾ ನೋಡ್ಬೇಕು. ಈಗ ನೀವು ಕೇಳಿದ್ರಲ್ಲ ಸರ್, ಫೆಬ್ರವರಿ 30 ಅಂದರೆ ಏನು ಅನ್ನೋದು, ಸಿನಿಮಾಗೆ ಬಂದು ನೋಡಬೇಕು. ಫ್ರೆಂಡ್ಸು ಸರ್, ಆ್ಯಕ್ಚುಲಿ ಫ್ರೆಂಡ್ಸು ಒಬ್ಬೊಬ್ಬರು ಒಂದೊಂದು ಇದು ಮಾಡ್ತಾ ಇರ್ತಾರೆ, ಟ್ರಿಪ್ ಅಂತ ಹೋಗ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.